ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಿರೋ ಪ್ಲೇಸ್ ಯಾವುದು ಮತ್ತು ನಾನು ಯಾವುದು ಪ್ಲೇಸ್ ಟ್ರೆಕ್ಕಿಂಗ್ ಮಾಡೋಕೆ ಹೋಗ್ತಾ ಇದ್ದೀನಿ ಅಂದರೆ ಅದುವೇ ಕುಂತಿ ಬೆಟ್ಟ. ಇವತ್ತು ನಾನು ಕುಂತಿ ಬೆಟ್ಟ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀನಿ. ಸೊ ಕುಂತಿ ಬೆಟ್ಟ ಟ್ರೆಕ್ಕಿಂಗ್ ಹೋಗೋಕ್ಕೆ ಇವತ್ತು ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿಕೊಂಡು ಕುಂತಿ ಬೆಟ್ಟ ಟ್ರೆಕ್ ಹೇಗೆ ಮಾಡೋದು ಅಂತೇಳಿ ಕಂಪ್ಲೀಟ್ ಡೀಟೇಲ್ನ ತೋರಿಸ್ತೀನಿ. ಸೊ ಬನ್ನಿ, ಲೇಟ್ ಮಾಡಲಾರ್ದೆ ಕುಂತಿ ಬೆಟ್ಟ ಟ್ರೆಕ್ ಹೋಗುವ. ಇವಾಗ ನಾನು ಜೆ ಪಿ ನಗರದಲ್ಲಿದ್ದೀನಿ, ಅಂದರೆ ನಾನು ಸ್ಟೇ ಆಗೋದು ಜೆ ಪಿ ನಗರಲ್ಲಿ. ಸೊ ಜೆ ಪಿ ನಗರದಿಂದ ನಾನು ಫಸ್ಟು ಬನಶಂಕರಿ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ಇವಾಗ ಟೈಮ್ 6:22 ಆಗಿದೆ. 7:15ಗೆ ಒಂದು ಹಂಪಿ ಎಕ್ಸ್ಪ್ರೆಸ್ ಟ್ರೈನ್ ಇದೆ ಮೆಜೆಸ್ಟಿಕ್ಕಿಂದ ಮೈಸೂರಿಗೆ. ಅದು ಪಾಂಡವಪುರಂ ಎಲ್ಲ ಹೋಗುತ್ತೆ. ಸೊ ಅದು ತೊಗೋಬೇಕಿಲ್ಲ, ಅದು ಮಿಸ್ ಆದರೆ ಗೋಲ್ ಗುಂಬಾಜ್ ಎಕ್ಸ್ಪ್ರೆಸ್ ತೊಗೋಬೇಕಂತ ಇದ್ದೀನಿ. ನೋಡುವ ಯಾವ ಟ್ರೈನ್ ಸಿಗುತ್ತೆ, ಅದಕ್ಕೆ ಹೋಗುವ. ಬನ್ನಿ ಹೋಗುವ, ನಿಮ್ಮ ಭೇಟಿ ಮತ್ತೆ ಮೆಜೆಸ್ಟಿಕಲ್ಲಿ ಸಿಗೋಣ. ಇವಾಗ ನಾನು KSR ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಸೊ ಇಲ್ಲಿಂದ ಪಾಂಡವಪುರಕ್ಕೆ ಹೋಗಬೇಕು. ಆಲ್ರೆಡಿ ಟ್ರೈನ್ ರೆಡಿ ಇದೆ, ನನ್ನಿಂದ ನೋಡ್ತಾ ಇದ್ದೀರಲ್ಲ ಇದೇ ಟ್ರೈನು. ಹಂಪಿ ಎಕ್ಸ್ಪ್ರೆಸ್ ಟ್ರೈನ್ ಸಿಕ್ಕಿದೆ, ಅದು ಸ್ವಲ್ಪ ಲೇಟ್ ಆಯ್ತು ಅಂತೇಳಿ ಸಿಕ್ತು. ಸೊ ಲೆಟ್ಸ್ ಗೋ. ಈಗ ನಾನು ಪಾಂಡವಪುರ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಸೊ ಪಾಂಡವಪುರ ರೈಲ್ವೆ ಸ್ಟೇಷನಿಂದ ಕುಂತಿ ಬೆಟ್ಟ ಅರೌಂಡ್ 8 ಕಿಲೋಮೀಟರ್ ಆಗುತ್ತೆ. ಸೊ ಇಲ್ಲಿಂದ ಆಟೋ ಅವೈಲೇಬಲ್ ಇದೆ ಅಂತ ಗೊತ್ತಿಲ್ಲ. ಸೊ ಆಟೋ ಏನಾದರೂ ಅವೈಲೇಬಲ್ ಇದ್ದರೆ ಇಲ್ಲಿಂದ ಡೈರೆಕ್ಟ್ ಆಟೋ ತೊಗೊಂಡು ಕುಂತಿ ಬೆಟ್ಟಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಇನ್ ಕೇಸ್ ಆಟೋ ಇಲ್ಲಾಂದರೆ ಇಲ್ಲಿಂದ ಒಂದು 3 ಕಿಲೋಮೀಟರ್ ಪಾಂಡವಪುರ ಆಗುತ್ತೆ. ಸೊ ಅಲ್ಲಿ ಪಾಂಡವಪುರಕ್ಕೆ ಹೋಗಿ ಅಲ್ಲಿಂದ ಆಟೋ ತೊಗೋಬೇಕು. ಸೊ ಬನ್ನಿ ಹೋಗುವ. ಪಾಂಡವಪುರ ಸ್ಟೇಷನಿಂದ ಹೊರಗಡೆ ಬಂದರೆ ನಿಮಗೆ ಆಟೋ ಸ್ಟ್ಯಾಂಡ್ ಸಿಗುತ್ತೆ. ಸೊ ಇಲ್ಲಿಂದ ನೀವೇನಾದರೂ ಕುಂತಿ ಬೆಟ್ಟಕ್ಕೆ ಆಟೋ ತೊಗೊಳ್ತಿದ್ದೀರಿ ಅಂತಂದರೆ ಆಟೋಗೆ 200 ರುಪೀಸ್ ಆಗುತ್ತೆ. ಇನ್ ಕೇಸ್ ನಿಮಗೆ 200 ಕಾಸ್ಟ್ಲಿ ಆಗ್ತಿತ್ತಂದರೆ ಇಲ್ಲಿಂದ ನೀವು ಪಾಂಡವಪುರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಆಟೋ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗ್ಬೋದು. ಯಾಕಂದರೆ ಇಲ್ಲಿಂದ 8 ಕಿಲೋಮೀಟರ್ ಆಗುತ್ತೆ, ಅಲ್ಲಿಂದ ಒಂದು 3 to 4 ಕಿಲೋಮೀಟರ್ ಆಗುತ್ತೆ. ಸೊ ಅಲ್ಲಿಂದ ಅರೌಂಡ್ ಲೈಕ್ ಒಬ್ಬರಿಗೆ 50 ರೂಪಾಯಿ ತೊಗೊಳ್ಬೋದು. ಸೊ ಇವಾಗ ನಾನು ಪಾಂಡವಪುರ ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ಪಾಂಡವಪುರ ರೈಲ್ವೆ ಸ್ಟೇಷನಿಂದ ಬಸ್ ಹತ್ಕೊಂಡು ಇವಾಗ ಬಂದೆ. ಬಸ್ ಚಾರ್ಜ್ ಬಂದುಬಿಟ್ಟು 10 ರುಪೀಸ್ ಆಗುತ್ತೆ ಪಾಂಡವಪುರ ರೈಲ್ವೆ ಸ್ಟೇಷನಿಂದ ಪಾಂಡವಪುರ ಬಸ್ ಸ್ಟ್ಯಾಂಡ್ಗೆ. ಇಲ್ಲಿಂದನೇ ನಿಮಗೆ ಕುಂತಿ ಬೆಟ್ಟಕ್ಕೆ ಆಟೋ ಸಿಗುತ್ತೆ. ಸೊ ಆಟೋ ಚಾರ್ಜ್ ಏನಂತೇಳಿ ನೋಡೋದ. ಸೊ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕುಂತಿ ಬೆಟ್ಟಕ್ಕೆ ಹೋಗೋಣ. ಇವಾಗ ನಾನು ಕುಂತಿ ಬೆಟ್ಟ ಬೇಸ್ ಕ್ಯಾಂಪಲ್ಲಿ ಇದ್ದೀನಿ. ಸೊ ಹಿಂದೆ ನೋಡ್ತಾ ಇದ್ದೀರಲ್ಲ, ಇದೆ ಕುಂತಿ ಬೆಟ್ಟ ಬೇಸ್ ಕ್ಯಾಂಪು. ಸೊ ಇಲ್ಲೊಂಚೂರು ಜಾಗ ಇದೆ ವೆಹಿಕಲ್ ಪಾರ್ಕಿಂಗ್ ಮಾಡೋಕ್ಕೆ, ಮತ್ತು ಅಲ್ಲಿ ಕಾಲೇಜ್ ಇದೆಯಲ್ಲ, ಸ್ಕೂಲ್ ಕಾಲೇಜು, ಅದರ ಮುಂದ್ಗಡೆ ಒಂದಿಷ್ಟು ಜಾಗ ಇದೆ. ಸೊ ನಾನು ಹಿಂದ್ಗಡೆ ನೋಡ್ಬೋದು ಆ ಸ್ಟೆಪ್ಸ್ ಇದೆಯಲ್ಲ, ಇದೇ ಸ್ಟೆಪ್ಸೇ ಕುಂತಿ ಬೆಟ್ಟಕ್ಕೆ ಹೋಗುತ್ತೆ. ಸೊ ಇನ್ನೊಂದು ರೋಡ್ ಆ ಕಡೆ ಇದೆ. ಸೊ ನಾನು ಈ ರೂಟೇ ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ ಹೋಗುವ. ಕುಂತಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 11:30 ಆಗಿದೆ. ನೋಡೋದ ಪೀಕಿಗೆ ಎಷ್ಟಿಗೆ ರೀಚ್ ಆಗ್ತೀನಿ ಅಂತೇಳಿ. ಸೊ ಕುಂತಿ ಬೆಟ್ಟ ಟೋಟಲ್ ಟ್ರಕ್ ಬಂದುಬಿಟ್ಟು 4 ಕಿಲೋಮೀಟ್ರು, ಅಂದರೆ 2 and 4 ಕಿಲೋಮೀಟ್ರು, ಒಂದು ಸೈಡ್ 2 ಕಿಲೋಮೀಟ್ರ್ ಆಗುತ್ತೆ. ನೋಡೋದ ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ಮೇಲೆ ಅಂತೇಳಿ. ನೀವು ಸ್ಟೆಪ್ಸ್ ಹತ್ಕೊಂಡು ಮೇಲೆ ಬಂದರೆ ನಿಮಗೊಂದು ಟೆಂಪಲ್ ಸಿಗುತ್ತೆ, ಅದೇ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಹಿಂದೆ, ಇದೇ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಸೊ ನೀವು ವೆಹಿಕಲ್ ಇಲ್ಲಿವರೆಗೂ ಬರ್ಬೋದು. ನಾನು ಹೇಳಿದ್ನಲ್ಲ ಆ ಕಡೆ ಒಂದು ರೂಟ್ ಇದೆ ಅಂತೇಳಿ. ಸೊ ಅದನ್ನ ಹಿಂದೆ ಇರೋ ರೋಡಿಗೆ ಕನೆಕ್ಟ್ ಆಗಿ ಇಲ್ಲಿ ಮುಂದೆ ಹೋಗಿ ನೀವು ಪಾರ್ಕ್ ಮಾಡ್ಬೋದು. ಬನ್ನಿ ಹೋಗೋ. ಟೆಂಪಲ್ ಕ್ಲೋಸ್ ಆಗಿದೆ, ಒಳಗಡೆ ಹೋಗೋಕ್ಕಾಗಲ್ಲ, ಯಾಕಂದರೆ ಇಟ್ಸ್ ಆಲ್ರೆಡಿ 11:30. ಕೆಳಗಡೆ ಒಂದು ನಂದಿ ವಿಗ್ರಹ ಮತ್ತು ಗಣೇಶ ಮೂರ್ತಿ ಇದೆ, ಬನ್ನಿ ಅದನ್ನು ನೋಡ್ಕೊಂಬರೋದ. ನನಗೂ ಈ ನಂದಿ ವಿಗ್ರಹದ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಗೂಗಲಲ್ಲೆಲ್ಲ ನೋಡಿದೆ, ಇದ್ರ ಬಗ್ಗೆ ಮಾಹಿತಿ ಎಲ್ಲೂ ಸಿಕ್ಕಿಲ್ಲ. ಸೊ ಇದ್ರ ಪಕ್ಕನೇ ಸ್ಮಾಲ್ ಕೇವ್ಸ್ ಎಲ್ಲ ಇದ್ದಾವೆ, ನೀವು ಬೇಕಾದರೆ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಬನ್ನಿ ಇವಾಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡುವ. ನಾನು ಅವಾಗೇ ಹೇಳಿದ್ನಲ್ಲ ಮೇಲ್ಗಡೆ ಒಂದು ಪಾರ್ಕಿಂಗ್ ಇರುತ್ತೆ ಅಂತೇಳಿ. ಸೊ ಆ ಕಲ್ಯಾಣಿ ಪಕ್ಕನೇ ಒಂದು ಪಾರ್ಕಿಂಗ್ ಇದೆ, ಅಲ್ಲಿ ನೋಡಿ ಹಿಂದ್ಗಡೆ ವೆಹಿಕಲ್ ಎಲ್ಲ ಪಾರ್ಕ್ ಮಾಡಿದ್ದಾರೆ. ಸೊ ಇಲ್ಲಿ ವೆಹಿಕಲ್ ಎಲ್ಲ ಪಾರ್ಕ್ ಮಾಡಿಬಿಟ್ಟು ನೀವು ಟ್ರಕ್ ಸ್ಟಾರ್ಟ್ ಮಾಡೋದು. ಟ್ರಕ್ ಸ್ಟಾರ್ಟಿಂಗ್ ಪಾಯಿಂಟು ಇಲ್ಲೇ ಇದೆ ನೋಡಿ, ಫಸ್ಟ್ ಸ್ಟ್ರೆಚ್ಚು ನಾನು ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಈ ಬಂಡೆನ ಹತ್ಕೊಂಡು ಕುಂತಿ ಬೆಟ್ಟಕ್ಕೆ ಹೋಗ್ಬೋದು. ಬನ್ನಿ ಹೋಗುವ.
ನೋಡಿ ಇದು ರಾಕ್ ಹತ್ತಬೇಕು. ಈ ಬೆಟ್ಟಕ್ಕೆ ಕುಂತಿ ಬೆಟ್ಟ ಅಂತೇಳಿ ಹೆಸರು ಹೇಗೆ ಬಂತಂದರೆ, ಪಾಂಡವರದ ವನವಾಸ ಟೈಮಲ್ಲಿ ಕೆಲವು ದಿನಗಳ ಕಾಲ ಅವರು ಇಲ್ಲಿ ವಾಸವಾಗಿರ್ತಾರೆ. ಸೊ ಅದೇ ಟೈಮಲ್ಲಿ ಅವ್ರ ತಾಯಿ ಕುಂತಿ ಅವ್ರಿಗೆ ಊಟ ಮಾಡಿ ಬಡಿಸಿರೋದು, ಮತ್ತು ಮೇಲೆ ಕುಂತಿ ಕೊಳ ಅಂತೇಳಿ ಅವ್ರದ್ದು ಸ್ವಲ್ಪ ಹಿಸ್ಟ್ರಿನೂ ಇದೆ ಇಲ್ಲಿ. ಸೊ ಅದಕ್ಕಾಗಿ ಇದಕ್ಕೆ ಈ ಬೆಟ್ಟಕ್ಕೆ ಕುಂತಿ ಬೆಟ್ಟ ಅಂತೇಳಿ ಕರೀತಾರೆ. ಪಾಂಡವರು ಇಲ್ಲಿ ಕೆಲ ದಿನಗಳ ಕಾಲ ವಾಸವಾಗಿರೋದ್ರಿಂದ ನಿಯರೆಸ್ಟ್ ಸಿಟಿಗೆ ಪಾಂಡವಪುರ ಅಂತೇಳಿ ಹೆಸರು ಬಂತಂತನೂ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಬನ್ನಿ ಇನ್ನು ಮೇಲೆ ಹೋಗುವ, ಏನೇನಿದೆ ಅಂತೇಳಿ ನೋಡುವ. ಇವಾಗ ಅರ್ಧ ಬೆಟ್ಟ ಕಂಪ್ಲೀಟ್ ಮಾಡೀನಿ, ಇನ್ನು ಅರ್ಧ ಬೆಟ್ಟ ಉಳಿದಿದೆ. ಸೊ ಅರ್ಧದಿಂದ ವ್ಯೂ ಪಾಯಿಂಟ್ ಹೇಗಿದೆ ಅಂತೇಳಿ ತೋರಿಸ್ತೀನಿ ನೋಡಿ. ಇವಾಗಲೇ 10 ನಿಮಿಷ ರೆಸ್ಟ್ ತೊಗೊಂಡು ಸ್ವಲ್ಪ ನೀರೆಲ್ಲ ಕುಡ್ಕೊಂಡು ಇವಾಗ ಮತ್ತೆ ಮೇಲೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗುವ ಮೇಲೆ. ಇವಾಗ ನಾನು ಜೇನುಕಲ್ ಬೆಟ್ಟದ ಮೇಲೆ ಇದ್ದೀನಿ. ಸೊ ಅದು ಒಣಕೆ ಬೆಟ್ಟ ಅಂತೇಳಿ. ಸೊ ಇದನ್ನೆಲ್ಲ ಸೇರಿಸ್ಬಿಟ್ಟು ಕುಂತಿ ಬೆಟ್ಟ ಅಂತೇಳಿ ಇಲ್ಲಿನ ಸ್ಥಳೀಯರು ಕರೀತಾರೆ. ಸೊ ನಾನು ಇಲ್ಲಿಂದ ಮತ್ತೆ ಇವಾಗ ಒಣಕೆ ಬೆಟ್ಟ ಹೋಗ್ತೀನಿ. ಸೊ ಬನ್ನಿ ಹೋಗುವ. ಕುಂತಿ ಬೆಟ್ಟ ಎಲ್ಲಿ ಬರುತ್ತಂದರೆ ಪಾಂಡವಪುರ ತಾಲೂಕಿನ ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ. ಇದು ಬೆಂಗಳೂರಿನಿಂದ ಸುಮಾರು 130 ಕಿಲೋಮೀಟರ್ ಆಗ್ತದೆ. ಪಾಂಡವಪುರದಿಂದ ಅರೌಂಡು 5 ಕಿಲೋಮೀಟರ್ ಆಗುತ್ತೆ. ನೀವು ಮೈಸೂರಿಂದ ಬರೋದಾದರೆ ಅರೌಂಡು ಒಂದು ಅಪ್ರಾಕ್ಸಿಮೇಟ್ಲಿ 40 ಕಿಲೋಮೀಟರ್ ಆಗುತ್ತೆ. ಸೊ ನೀವು ಪಾಂಡವಪುರ ಬರೋಕ್ಕೆ ಬಸ್ ಎಲ್ಲ ಇದ್ದಾವೆ. ಸೊ ನೀವು ಪಾಂಡವಪುರಕ್ಕೆ ಬಂದು ಅಲ್ಲಿಂದ ಆಟೋ ಮಾಡ್ಕೊಂಡು ಬರ್ಬೋದು. ಸೊ ನೀವೇನಾದರೂ ಬೆಂಗಳೂರಿಂದೆಲ್ಲ ಬರ್ತಾ ಇದ್ದೀರಂದರೆ ಅಲ್ಲಿಂದ ಟ್ರೈನ್ ತೊಗೊಂಡು ಬರ್ಬೋದು. ಅದ್ರದ್ದು ಕಾಸ್ಟಿಂಗ್ ಎಷ್ಟಾಗುತ್ತೆ ಅಂತೇಳಿ ವಿಡಿಯೋ ಎಂಡಲ್ಲಿ ನಾನು ಹೇಳ್ತೀನಿ. ಕುಂತಿ ಬೆಟ್ಟ ಟೋಟಲ್ ಟ್ರಕ್ ಡಿಸ್ಟೆನ್ಸ್ ಬಂದುಬಿಟ್ಟು 4 ಕಿಲೋಮೀಟರ್ ಆಗುತ್ತೆ. ಅಂದರೆ 2 ಕಿಲೋಮೀಟ್ರ್ ಹತ್ತೋದು, 2 ಕಿಲೋಮೀಟ್ರ್ ಇಳಿಯೋದು. ಇದನ್ನ ಕಂಪ್ಲೀಟ್ ಮಾಡೋಕ್ಕೆ ಮಿನಿಮಮ್ 1 ಅವರ್ ಆದರೂ ಬೇಕು. ಡಿಫಿಕಲ್ಟಿ ಲೆವೆಲ್ ಹೇಳ್ಬೇಕಂದ್ರೆ ಈಸಿ ಟು ಮಾಡ್ರೇಟ್ ಅಂತ ಹೇಳ್ಬೋದು ಟ್ರಕ್ಕರ್ಸ್ಗೆ. ನೀವೇನಾದರೂ ಬಿಗಿನರ್ ಇದ್ದರೆ ಸ್ವಲ್ಪ ಟಫ್ ಆಗುತ್ತೆ. ಯಾಕಂದರೆ ಒಂದು ಜೇನುಕಲ್ಲ ಬೆಟ್ಟ ಹತ್ತಿ ಇಳಿದು ಒಣಗೆ ಬೆಟ್ಟಕ್ಕೆ ಹೋಗ್ಬೇಕು. ನೋಡಿ ಈ ಥರ ಎಲ್ಲ ಬಂಡೆಗಳು ಹತ್ಕೊಂಡೆಲ್ಲ ಹೋಗ್ಬೇಕು. ಸೊ ಅದಕ್ಕಾಗಿ ನೀವು ಬಿಗಿನರ್ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ ಅಂದರೆ ಟ್ರಕ್ಕರ್ಸ್ಗೆ ಇದು ಈಸಿ. ನೀವೇನಾದರೂ ಈ ಬೆಟ್ಟ ಟ್ರೆಕ್ಕಿಂಗ್ ಬರ್ತಿದ್ದೀರಂದರೆ ಏನೆಲ್ಲ ತರಬೇಕು ಅಂತಂದರೆ 2 ಲೀಟ್ರ್ ವಾಟರ್ ಬಾಟಲ್ ತೊಗೊಂಬನ್ನಿ, ಮತ್ತು ತಿನ್ನಕ್ಕೆ ಸ್ನ್ಯಾಕ್ಸ್ ತೊಗೊಂಬನ್ನಿ. ಯಾಕಂದರೆ ಈ ಬೆಟ್ಟ ಬೇಸ್ ಕ್ಯಾಂಪಲ್ಲೂ ಯಾವುದೇ ಶಾಪ್ ಇಲ್ಲ, ನಿಮ್ಗೆ ಏನೂ ಸಿಗೋಲ್ಲ ತಿನ್ನೋಕ್ಕೆ ಮತ್ತು ಕುಡಿಯೋಕ್ಕೆ. ಸೊ ಅದಕ್ಕೆ ಬಿಟ್ಟರೆ ಗುಡ್ ಗ್ರಿಪ್ ಇರೋ ಟ್ರೆಕ್ಕಿಂಗ್ ಶೂಸ್ ಹಾಕೊಂಬನ್ನಿ. ಯಾಕಂದರೆ ಕ್ಲೈಂಬಿಂಗ್ ಎಲ್ಲ ರಾಕ್ ಕ್ಲೈಂಬಿಂಗ್ ಎಲ್ಲ ಇರೋದ್ರಿಂದ ಸ್ವಲ್ಪ ಸ್ಟೀಪ್ ಇರೋದ್ರಿಂದ. ಸೊ ಅದಕ್ಕಾಗಿ ನೀವು ಟ್ರೆಕ್ಕಿಂಗ್ ಶೂಸ್ ಹಾಕೊಂಡ್ರೆ ಬೆಟರು, ಏನು ಇಂಜುರೀಸ್ ಆಗೋಲ್ಲ. ಸೊ ಅದಕ್ಕೆ ಬಿಟ್ಟರೆ ನೀವೇನಾದರೂ ಮಾರ್ನಿಂಗ್ ಅಂದರೆ ಸನ್ರೈಸ್ ಟ್ರೆಕ್ ಎಲ್ಲ ಮಾಡ್ತಾ ಇದ್ದೀರಾ ಅಂತಂದರೆ ಟಾರ್ಚ್ ತೊಗೊಂಬನ್ನಿ. ಸೊ ಟಾರ್ಚ್ ಇಲ್ಲಾಂದರೆ ಬರೋಕ್ಕೆ ಹೋಗ್ಬೇಡಿ, ಇಲ್ಲಾಂದರೆ ಕಷ್ಟ ಆಗೋಗುತ್ತೆ. ಮತ್ತು ನೀವೇನಾದರೂ ಸ್ನ್ಯಾಕ್ಸ್ ಎಲ್ಲ ತರ್ತಾ ಇದ್ದಿದ್ರೆ ಅಂದರೆ ಟ್ರೈ ಟು ಅವಾಯ್ಡ್ ಪ್ಲಾಸ್ಟಿಕ್ಸ್. ಸೊ ನೀವೇನಾದರೂ ತಂದಿದ್ರೂ ಅದನ್ನ ತೊಗೊಂಡೋಗಿ ಡಸ್ಟ್ಬಿನಲ್ಲಿ ಹಾಕಿ. ಸೊ ಅದು ಬಿಟ್ಟು ಇಲ್ಲೆಲ್ಲ ಬಿಸಾಕಬೇಡಿ. ಅಷ್ಟಂದರೆ ಸಾಕು. ಮತ್ತು ನಿಮ್ಮದು ಬ್ಯಾಕ್ ಯಾವಾಗಲೂ ಲೈಟ್ ಆಗಿರಲಿ. ಯಾಕಂದರೆ ನಾವು 2 ಬೆಟ್ಟ ಹತ್ಕೊಂಡ್ಬರೋದು. ಒಂದು ಅದು ಜೇನುಕಲ್ಲ ಅಂತೇಳಿ, ಅದಾದಮೇಲೆ ಮತ್ತೆ ಬೆಟ್ಟಕ್ಕೆ ಬರೋದು. ಸೊ ಇಲ್ಲಿಂದಲೇ ಸನ್ರೈಸ್ ಆಗತ್ತ ಕಾಣುತ್ತೆ.
ಇವಾಗ ಪೀಕಿಗೆ ರೀಚ್ ಆದೆ. ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ, ಇದೇ ಪೀಕ್. ಎಲ್ಲ ಜನ ಇದ್ದಾರೆ. ಸೊ ಬನ್ನಿ, ಪೀಕ್ ಹೇಗಿದೆ ಮತ್ತು ಇಲ್ಲಿಂದ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇವಾಗ ಕುಂತಿ ಬೆಟ್ಟ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡುವ ಎಷ್ಟೊತ್ತಾಗುತ್ತೆ ಇಳಿಯೋಕ್ಕೆ ಅಂತ ಹೇಳಿಲ್ಲ. ನೀವೇನಾದರೂ ಈ ಬೆಟ್ಟ ಬರಬೇಕಾದ್ರೆ ಪ್ಲಾಸ್ಟಿಕ್ ಅದು ಏನಾದರೂ ತಂದಿದ್ರು ಅಂದರೆ ಅದನ್ನ ಎಲ್ಲೂ ಬಿಸಾಕಬೇಡಿ. ಅದನ್ನ ತೊಗೊಂಡೋಗಿ ಡಸ್ಟ್ಬಿನ್ನಲ್ಲಿ ಡಿಸ್ಪೋಸ್ ಮಾಡಿ. ಸೊ ಅದಾದು ಬಿಟ್ಟು ಟ್ರಾಯಲಲ್ಲೆಲ್ಲ ಹಾಕೋಕ್ಕೆ ಹೋಗಬೇಡಿ. ಈ ಬೆಟ್ಟನ ಕ್ಲೀನಾಗಿ ಮೇಂಟೈನ್ ಮಾಡಿ. ಸೊ ನಿಮ್ಗೆ ಇನ್ ಕೇಸ್ ಆಗಿಲ್ಲ, ತಂದಿರೋದನ್ನ ಎತ್ಕೊಂಡು ಹೋಗೋಕ್ಕಾಗಿಲ್ಲ ಅಂದರೆ ಬೆಟ್ಟಕ್ಕೆ ಬರೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಥಿಂಗ್ಸ್ನ ನೀವು ಕ್ಯಾರಿ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಬರೋದು ವೇಸ್ಟು. ಸೊ ಅಲ್ಲೇ ಎಲ್ಲಿರ್ತೀರ ಅಲ್ಲೇ ತಿನ್ಕೊಂಡು ಅಲ್ಲೇ ಗಲೀಜು ಮಾಡ್ಕೊಂಡಿದ್ವಿ. ನೀವೇನಾದರೂ ಕುಂತಿ ಬೆಟ್ಟ ಬರೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂದರೆ, ಸೊ ಇನ್ ಕೇಸ್ ನಿಮ್ಮ ಹತ್ರ ಓನ್ ವೆಹಿಕಲ್ ಇತ್ತಂದರೆ ನೀವು ಡೈರೆಕ್ಟ್ ಗೂಗಲ್ ಮ್ಯಾಪ್ಸಲ್ಲಿ ಹೋಗಿ ಕುಂತಿ ಬೆಟ್ಟ ಟ್ರೆಕ್ಕಿಂಗ್ ಸ್ಟಾರ್ಟ್ ಪಾಯಿಂಟ್ ಅಂತ ಹೊಡೆದ್ರೆ, ಸೊ ಅದು ಅವಾಗ ಕಲ್ಲಂಗಡಿ ತೋರಿಸಿದ್ನಲ್ವ ಆ ಪ್ಲೇಸಿಗೆ ತೋರಿಸುತ್ತೆ. ಅಲ್ಲಿ ಬಂದು ನೀವು ವೆಹಿಕಲ್ ಪಾರ್ಕ್ ಮಾಡಿ ಅಲ್ಲಿಂದ ಟ್ರೆಕ್ ಸ್ಟಾರ್ಟ್ ಮಾಡೋದು. ಇನ್ ಕೇಸ್ ನಿಮ್ಮ ಹತ್ರ ಓನ್ ವೆಹಿಕಲ್ ಇಲ್ಲ ಅಂತಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬರ್ತೀನಿ ಅಂತಂದರೆ, ನೀವು ಬೆಂಗಳೂರಲ್ಲಿ ಇರೋರಾದರೆ ಬೆಂಗಳೂರಿಂದ ಮೈಸೂರಿಗೆ ಬೇಜಾನ್ ಟ್ರೈನ್ ಇದ್ದಾವೆ. ಸೊ ಯಾವುದಾದ್ರೂ ಟ್ರೈನ್ ಹತ್ಕೊಂಡು ಬಂದು ಅಲ್ಲಿ ಇಳಿದು ಅಲ್ಲಿಂದ ಇದು ಪಾಂಡವಪುರ ರೈಲ್ವೆ ಸ್ಟೇಷನ್ ರೀಚ್ ಆಗಿ, ಅಲ್ಲಿಂದ ಪಾಂಡವಪುರ ಬಸ್ ಸ್ಟ್ಯಾಂಡ್ ರೀಚ್ ಆಗಿ, ಅಲ್ಲಿಂದ ಆಟೋ ಹಿಡ್ಕೊಂಬಂದರೆ ಅವರು ಒಂದು 50 ರೂಪೀಸ್ ತೊಗೊಳ್ತಾರೆ. ನಿಮ್ಮ ಹತ್ರ ಬಾರ್ಗೇನಿಂಗ್ ಸ್ಕಿಲ್ ಇಲ್ಲ ಅಂದರೆ 100ರಿಂದ 200ವರೆಗೂ ಹೋಗುತ್ತೆ. ಸೊ ನಾನು ಇವತ್ತು 50 ರೂಪೀಸ್ ಕೊಟ್ಟೆ. ಅಲ್ಲಿಂದ ಬಂದು ಅವರಲ್ಲಿ ಸ್ಟೆಪ್ಸ್ಗಿಂತ ಮುಂಚೆ ಬಿಡ್ತಾರೆ. ಅಲ್ಲಿಂದ ನೀವು ಟ್ರೆಕ್ ಸ್ಟಾರ್ಟ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬರೋಕ್ಕೂ ಟೈಮ್ ಇಲ್ಲ ಅಂದರೆ, ಸೊ ತುಂಬ ಆರ್ಗನೈಸೇಷನ್ ಕಂಪ್ನಿಗಳೆಲ್ಲ ಈ ಟ್ರೆಕ್ನ ಆರ್ಗನೈಸ್ ಮಾಡ್ತಾರೆ. ಅಂದರೆ ಅವರು ಅರ್ಲಿ ಮಾರ್ನಿಂಗ್ ಸನ್ರೈಸ್ ಟ್ರೆಕ್ ಎಲ್ಲ ಮಾಡ್ತಾರೆ. ಸೊ ನೀವು ಅವ್ರ ಜೊತೆ ಅವ್ರ ಹತ್ರ ರಿಜಿಸ್ಟರ್ ಆಗಿ ನೀವು ಈ ಟ್ರೆಕ್ನ ಮಾಡ್ಬೋದು. ಇಲ್ಲಿ ಬರೋರಿಗೆಲ್ಲ ಏನಾಗ್ತೈತೆ ಅಂದರೆ ತುಂಬ ರೂಟ್ ಮಿಸ್ ಆಗ್ತೈತೆ. ಯಾಕಂದರೆ ಇವಾಗ ಬೇರೆ ಮಳೆಗಾಲ ಅಲ್ವಾ, ಹುಲ್ಲು ಹೆಂಗೆ ಸಿಕ್ಕಂಗೆ ಬೆಳೆದೋಗ್ಬಿಟ್ಟಿದೆ. ಸೊ ಇದು ಅಷ್ಟೊಂದು ಜನ ಎಕ್ಸ್ಪ್ಲೋರು ಮಾಡಿಲ್ಲ. ಅಂದರೆ ಇವಾಗ ನೋಡಿ, ಕುದುರೆಮುಖ ನೇತ್ರಾವತಿ ಎಲ್ಲ ಹೋದರೆ ಪ್ರಾಪರ್ ರೂಟೇ ಇದೆ, ಎಲ್ಲೂ ರೂಟ್ ಮಿಸ್ ಆಗೋದಿಲ್ಲ. ಸೊ ಇಲ್ಲೇನಂದರೆ ಕಲ್ಲುಗಳಿರೋದ್ರಿಂದ ತುಂಬ ಗ್ರಾಸ್ ಎಲ್ಲ ಮಿಕ್ಸ್ ಆಗಿಬಿಟ್ಟು ಅದು ಕ್ಲೋಸ್ ಆಗಿದೆ. ಸೊ ಅದರಿಂದ ಎಲ್ಲ ರೂಟೆಲ್ಲ ಮಿಸ್ ಆಗಿ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಮಧ್ಯದಲ್ಲಿ ದೊಡ್ಡ ದೊಡ್ಡ ಬಂಡೆಗಳೇ ನೋಡಿ, ಈ ಥರ ಜಾಯಿಂಟಾಗಿ ಕೇವ್ ಥರ ಆಗಿ ಕೂಡಕ್ಕೆ ಜಾಗ ಎಲ್ಲ ಇದೆ ಇಲ್ಲಿ. ಸೊ ಇದ್ರ ಕೂಲ್ ಆಗಿದೆ, ಒಂಥರ ರೆಸ್ಟ್ ತೊಗೊಂಡು ಒಂದು 10 ನಿಮಿಷ 15 ನಿಮಿಷ ರೆಸ್ಟ್ ತೊಗೊಂಡೆಲ್ಲ ಟ್ರೆಕ್ ಸ್ಟಾರ್ಟ್ ಮಾಡೋದು. ಸೊ ನಾನು ಇಲ್ಲೊಂದು 5 ನಿಮಿಷ ರೆಸ್ಟ್ ತೊಗೊಳ್ತೀನಿ, ತೊಗೊಂಡ್ಬಿಟ್ಟು ಮತ್ತೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡೋದು. ಇಲ್ಲಿ ನೋಡಿ, ಕುಂತಿ ಬೆಟ್ಟ ಟ್ರೆಕ್ ಹೇಗಿದೆ ಅಂದರೆ ಸಖತ್ತಾಗಿದೆ, ಅಡ್ವೆಂಚರಸ್ ಆಗಿದೆ. ನೀವೇನಾದರೂ ಇನ್ನೊಂದು ರೂಟ್ ಬರುತ್ತೆ, ಆ ರೋಡ್ ಇಟ್ಕೊಂಡು ಹೋಗಿ ಅದು ಒನಕೆ ಬೆಟ್ಟ ಒಂದು ಹತ್ತಿದ್ರೆ ಅದು ಅಷ್ಟೊಂದು ಅಡ್ವೆಂಚರಸ್ ಅನಿಸಲ್ಲ. ನೀವು ಇದೇ ರೂಟ್ ಹತ್ಕೊಂಡು ಹೋದ್ರೇ ನಿಮಗೆ ಅಲ್ಲೆಲ್ಲ ರಾಕ್ ಎಲ್ಲ ಹತ್ತಬೇಕು, ಅದು ಒಂಥರ ಅಡ್ವೆಂಚರಸ್ ಅನಿಸುತ್ತೆ. ನೋಡಿ ಇಲ್ಲಿ ಈ ಥರ ದೊಡ್ಡ ದೊಡ್ಡ ಜಂಪ್ ಎಲ್ಲ ಮಾಡಿಕೊಂಡು ಇಳಿಬೇಕು ಮತ್ತು ಹತ್ತಬೇಕು. ಸೊ ಅಡ್ವೆಂಚರಸ್ ಆಗಿರುತ್ತೆ. ವ್ಯೂ ಮಾತ್ರ ಸಖತ್ತಾಗಿದೆ ಮೇಲ್ಗಡೆಯಿಂದ. ನಾನು ತೋರಿಸಿದ್ದೇನಲ್ವ ಮಿಡ್ಲಲ್ಲಿ ಅಕ್ಕಪಕ್ಕ ವಿಲೇಜ್ಗಳೆಲ್ಲ ಮತ್ತು ತೊಣ್ಣೂರು ಕೆರೆ ಎಲ್ಲ ಕಾಣಿಸುತ್ತೆ. ಮೇಲ್ಗಡೆಯಿಂದ ವ್ಯೂ ಮಾತ್ರ ಸಖತ್ತಾಗಿದೆ. ನಾನು ಇನ್ನೇನು ಕೆಳಗೆ ಬೇಸ್ ಕ್ಯಾಂಪ್ಗೆ ರೀಚ್ ಆಗ್ತಾ ಬಂದೆ. ಇನ್ನೊಂದು 5-10 ನಿಮಿಷದಲ್ಲಿ ರೀಚ್ ಆಗ್ತೀನಿ ಅಂದ್ಕೊಂಡಿದ್ದೀನಿ. ನೋಡೋದು, ನಮ್ಮ ಲೋಕಲ್ ಗೈಡ್ ನೋಡಿ ಇಲ್ಲಿದ್ದಾರೆ ಹಿಂದೆ. ಬಾ, ಅವರೇ ನಮಗೆ ಮೇಲೆ ಕರ್ಕೊಂಡು ಹೋಗಿದ್ದು. ಇವರೇ ಪೀಕ್ವರೆಗೂ ಬಂದಿದ್ದು. ಪೀಕ್ವರೆಗೂ ಅಂದರೆ ಅಲ್ಲಿ ಇರಲಿಲ್ಲ, ಅಲ್ಲಿಂದ ಕೆಳಗೆ. ಏಯ್ ನೋಡು, ನನಗೆ ಕುಂತಿ ಬೆಟ್ಟ ಬರೋಕ್ಕೆ ಎಷ್ಟು ಎಕ್ಸ್ಪೆನ್ಸ್ ಆಯ್ತು ಅಂದರೆ, ಬ್ರೇಕ್ಫಾಸ್ಟು ಲಂಚ್ ಎಲ್ಲ ಇಟ್ಕೊಂಡು ಅರೌಂಡು 500 ರೂಪೀಸ್ ಆಯಿತು. ಸೊ 500 ರೂಪೀಸಲ್ಲಿ ಕುಂತಿ ಬೆಟ್ಟನ ಮಾಡ್ಕೊಂಡು ಹೋಗ್ಬೋದು. ಹೇಗೆ 500ಅಲ್ಲಿ ಅಂದರೆ, ಬೆಂಗಳೂರು ಟು ಪಾಂಡವಪುರ 60 ರೂಪಾಯಿ ಟ್ರೈನ್ ಟಿಕೆಟ್ ಇದೆ.
ಅಲ್ಲಿಂದ ಮತ್ತೆ ಈ ಕಡೆ ಬರಬೇಕಂದ್ರೆ ಒಂದು 50 ರುಪೀಸು ಪ್ಲಸ್ ಬ್ರೇಕ್ಫಾಸ್ಟ್ ಅದೆಲ್ಲ ಇಟ್ಕೊಂಡ್ರೆ ಅರೌಂಡ್ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎಲ್ಲ ಇಟ್ಕೊಂಡ್ರೆ 500 ಕವರ್ ಆಗ್ಬೋದು. ಸೊ ನನಗಾಗಿದ್ದು ಲೆಸ್ ದೆನ್ 500 ಆಗಿದೆ. ಸೊ ಇವಾಗ ನಾನು ಬೇಸ್ ಕ್ಯಾಂಪ್ ರೀಚ್ ಆಗಿದ್ದಾನೆ, ಅಂದರೆ ಫುಲ್ ಕೆಳಗಡೆ ಸ್ಕೂಲ್ ಹತ್ರ ಬಂದಿದ್ದೀನಿ. ಇಲ್ಲಿಂದ ಆಟೋ ಇದ್ದರೆ ಆಟೋ ಇಟ್ಕೊಂಡು ಹೋಗ್ಬೇಕು, ಇಲ್ಲಿಂದ ಸ್ವಲ್ಪ ಹೊತ್ತು ನಡೆದ್ರೆ ಅಲ್ಲಿಂದ ಕಾಂಚನಹಳ್ಳಿ ಅಂತೇಳಿ ಬರುತ್ತೆ, ಅಲ್ಲಿಂದ ಬೇಜಾನ್ ಆಟೋ ಎಲ್ಲ ಸಿಗ್ತವೆ. ಸೊ ಅಲ್ಲಿಂದ ಹೋಗೋದು. ಸೊ ಬನ್ನಿ, ನಾನು ಮತ್ತು ಪಾಂಡವಪುರ ರೈಲ್ವೆ ಸ್ಟೇಷನ್ಗೆ ಹೋಗಿ ಸಿಗ್ತೀನಿ. ಸೊ ನಾನಿವಾಗ ಬೇಸ್ ಕ್ಯಾಂಪ್ ರೀಚ್ ಆದೆ. ಇಲ್ಲಿಂದನೇ ಟ್ರೆಕ್ ಸ್ಟಾರ್ಟ್ ಮಾಡಿದ್ದು, ನೋಡ್ತಾ ಇದ್ದೀರಲ್ಲ, ಇಲ್ಲಿಂದನೇ ಟ್ರೆಕ್ ಸ್ಟಾರ್ಟ್ ಇಲ್ಲಿಂದ ಮತ್ತೆ ಪಾಂಡವಪುರ ಹೋಗಿ ಅಲ್ಲಿಂದ ಮಳೆ ಬೇರೆ ಸೊ ಇವಾಗ ನಾನು ಪಾಂಡವಪುರ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಟ್ರೈನ್ಗಾಗಿ ವೆಯ್ಟ್ ಮಾಡ್ತಾ ಇರೋದು. ಬೆಂಗಳೂರಿಗೆ ಹೋಗೋದು 4 ಗಂಟೆಗಿದೆ. ಸೊ ಇದು ಟ್ರೈನು ಎಷ್ಟೊತ್ತಿಗಿದೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇದೇ ಥರದ ವಿಡಿಯೋಗಳಿಗಾಗಿ ಅಡ್ವೆಂಚರ್ ಆನಂದ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಮತ್ತು ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಸಿ ಯು.